2012ರಲ್ಲಿ ನಡೆದಂತಹ ಮಹಾಂತೇಶ ಕೊಲೆ ಪ್ರಕರಣದ ಕುರಿತಾಗಿ ಹಲವು ಅನುಮಾನಗಳು ಹುಟ್ಟುಕೊಳ್ತಾ ಇವೆ. ಮಹಾಂತೇಶ್ ಮೇಲೆ ಹಲ್ಲೆಯನ್ನ ನಡೆಸಲಾಗಿತ್ತು. ಬೆಂಗಳೂರಿನ ಪ್ಯಾಲೇಸ್ ರಸ್ತೆಯ ಏಟ್ರಿಯಾ ಹೋಟೆಲ್ ಮುಂದೆ ಹಲ್ಲೆ ನಡೆದು 5 ದಿನಗಳ ನಂತರ ಮಹಾಂತೇಶ ಸಾವನ್ನಪ್ಪಿದ್ರು. ಇದು ಸಹಕಾರ ಸಂಘಗಳ ಕರ್ಮಕಾಂಡದ ಕಥೆ. ಬ್ಯಾಂಕ್ ಹಗರಣದ ಬಗ್ಗೆ ಸಂಪೂರ್ಣ ರಿಪೋರ್ಟ್ ಅನ್ನ ಮಹಾಂತೇಶ್ ಅವರು ಮಾಡಿದ್ರು. ಸಹಕಾರ ನಗರ ಪತ್ತಿನ ಸಹಕಾರ ಸಂಘದ ಆಡಿಟಿಂಗ್ ಮಹಾಂತೇಶ ಕೊಲೆಯ 5 ಆರೋಪಿಗಳ ಬಂಧನವಾಗಿತ್ತು. ಈ ಸಂದರ್ಭದಲ್ಲಿ ಮುಖ್ಯ ಆರೋಪಿ ಕಿರಣ್ ಕುಮಾರ್ ಬ್ಯಾಂಕ್ನ ಗುಮಾಸ್ತ ಆಗಿದ್ದ. ಸಿಸಿಬಿ ತನಿಖೆಯ ಪ್ರಕಾರ ಅವ್ಯವಹಾರ ಆಗಿರೋದು 2 ಕೋಟಿ ರೂಪಾಯಿ. ಆದರೆ ಮುಖ್ಯ ಆರೋಪಿ ಕಿರಣ್ ವಿಚಾರಣೆ ವೇಳೆ ಒಪ್ಪಿಕೊಂಡಿದ್ದು ಕೇವಲ 2 ಲಕ್ಷ ರೂಪಾಯಿ. ಹಾಗಾದ್ರೆ ಉಳಿದ 2 ಕೋಟಿ ರೂಪಾಯಿ ಎಲ್ಲಿಗೆ ಹೋಯಿತು, ಯಾರ್ಯಾರು ಇದರಲ್ಲಿ ಶಾಮೀಲಾಗಿದ್ದಾರೆ ಅನ್ನೋದರ ಬಗ್ಗೆ ಇದುವರೆಗೂ ಮಾಹಿತಿಗಳು ಸಿಗ್ತಾ ಇಲ್ಲ. ಕಿರಣ್ ಆತ ಹೇಳ್ತಾ ಇರೋದು ಕೇವಲ 2 ಲಕ್ಷ ರೂಪಾಯಿ ಮಾತ್ರ ಲಪಟಾಯಿಸಿದ್ದು ಅಂತ. ಹಾಗಾದ್ರೆ ಈ 2 ಕೋಟಿ ರೂಪಾಯಿಯನ್ನ ಯಾರಾದ್ರೂ ತಿಂದಿರ್ಲೇಬೇಕಲ್ವಾ? ತಿಂದಿದ್ದೇ ಆದ್ರೆ ಅವರು ಯಾರು? ಈ ಬಗ್ಗೆ ಸಿಸಿಬಿ ವರದಿಯಲ್ಲಿ ಯಾವುದೇ ಉಲ್ಲೇಖ ಇಲ್ಲ. ಬ್ಯಾಂಕಿನ ಯಾರೊಬ್ಬರ ಪಾತ್ರದ ಬಗ್ಗೆಯೂ ಕೂಡ ಇಲ್ಲಿ ಚಕಾರವನ್ನ ಎತ್ತಲಾಗ್ತಾ ಇಲ್ಲ. ತನಿಖೆಯ ಬಗ್ಗೆಯೇ ಹಲವು ಅನುಮಾನಗಳನ್ನ ಉಂಟು ಮಾಡ್ತಾ ಇದೆ ಈ ವಿಷಯ. ಆರೋಪಿ ಕಿರಣ್ ಪರ ವಕೀಲರಾದಂತಹ RLN ಮೂರ್ತಿ ಅವರು ನಮ್ಮ ಜೊತೆ ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ಮೂರ್ತಿ ಅವರೇ, ಹಲವು ಅನುಮಾನಗಳು ಸಿಸಿಬಿ ತನಿಖೆಯಲ್ಲಿ ಕಂಡು ಬರ್ತಾ ಇದೆ. ಆದ್ರೆ ನಿಮ್ಮ ಕಕ್ಷಿದಾರರ ಪ್ರಕಾರ, ಅಂದ್ರೆ ಕಿರಣ್ ಪ್ರಕಾರ ಏನ್ ಹೇಳ್ತಾ ಇದ್ದಾರೆ ಈ ಒಟ್ಟಾರೆ ಪ್ರಕರಣದ ಬಗ್ಗೆ ಅವರು? ಮೇಡಮ್ ನೋಡಿ, ಇದು ಕೇವಲ ಒಂದು ಸರ್ಕಾರಿ ಅಧಿಕಾರಿ ಕಾರ್ಯನಿರ್ವಹಣೆ ಮಾಡಿ ಬಂದಾಗ ಒಂದು ಕೊಲೆ ಏನಾಗಿದೆ, ಅವ್ರ ಅಕೌಂಟ್ ಚೆಕ್ ಮಾಡಕ್ ಹೋದ ಕೊಲೆ ಏನಾಗಿದೆ, ಇದರ ತನಿಖೆ ಬಹಳ ಸಮರ್ಪಕವಾಗಿ ಆಗಿಲ್ಲ. ನೋಡಿ, ಅದು ಅವರು ತಾವು ಯಾಕಾಗಿಲ್ಲ ಅಂದ್ರೆ, ತಾವು ಗಮನಿಸಿದ್ದೀರಿ, ಅವ್ರು ಏನು ಸಿಸಿಬಿ ಅವ್ರು ತನಿಖೆ ಮಾಡಿದ್ದಾರೆ, ಅವರು ಕೇವಲ ಅಪರಾಧಿಗಳನ್ನ ಈ ಕೊಲೆ ಅಪರಾಧಿಗಳನ್ನ ಪತ್ತೆ ಮಾಡಿ ಅವ್ರನ್ನ ಚಾರ್ಜ್ ಶೀಟ್ ಸಲ್ಲಿಸಿದ್ದಾರೆ ಬಿಟ್ರೆ, ಬ್ಯಾಂಕ್ ಅಲ್ಲಿ ಆಗಿರ್ತಕ್ಕಂತ ಹಣದ ದುರುಪಯೋಗದ ಬಗ್ಗೆ ಅವ್ರು ಎಲ್ಲೂ ಅವರ ತನಿಖೆ ಉಲ್ಲೇಖ ಮಾಡಿಲ್ಲ. ಆದ್ರೆ ಅವರು ಅದು ಕೋಆಪರೇಟಿವ್ ಸೊಸೈಟಿ ಬಂದು ಸರ್ಕಾರಿ ಸಂಸ್ಥೆ ಅಂದ್ರೆ, ಈಗ ನೋಡಿ ಎಲ್ಲಾರು ಸೇರಿ ಒಂದುಗೂಡಿ ಒಂದು ಸಹಕಾರ ಸಂಸ್ಥೆ ಮಾಡಿ ಆ ಜನಗಳು ಅದಕ್ಕೂ ಅನುಕೂಲಗೋಸ್ಕರ ಮಾಡ್ಕೊಳ್ಳೋ ಸಂಸ್ಥೆ ಹಣ ದುರುಪಯೋಗ ಆದಾಗ ಸಿಸಿಬಿನವರು ಕಂಡಂಗೆ ಅಂದ್ರೆ ಮಾಹಿತಿ ಗೊತ್ತಿದ್ರು ಸುಮ್ಮನೆ ಕುಂತಿದ್ದಾರೆ. ನಾನ್ ತಮ್ಗೇನ್ ಕೊಡ್ತೀನಿ ಅಂದ್ರೆ, ತಾವು ನೋಡ್ತಿರೋ ತಾವೇನ್ ಚಾರ್ಜ್ ಶೀಟ್ ತೋರಿಸ್ತಿದಿರಲ್ಲ, ಅದ್ರಲ್ಲಿ ಎಲ್ಲಾದ್ರೂ ಉಲ್ಲೇಖ ಇದೆ ನೋಡಿ, ಅವರು ಇಷ್ಟು ಹಣ ದುರುಪಯೋಗ ಇದೆ ಉಲ್ಲೇಖ ಇದೆ ನೋಡಿ, ಅದರಲ್ಲಿ ಇಲ್ಲ. ಕೇವಲ ನೋಡಿ, ಇಷ್ಟು 2 ಕೋಟಿ ಅಥವಾ ಎಷ್ಟು 2ರಿಂದ ಸುಮಾರು ಕೋಟಿ ಹಣ ದುರುಪಯೋಗ ಕೇವಲ ಒಬ್ಬ ಗುಮಾಸ್ತ ಮಾಡಕ್ ಸಾಧ್ಯ ಇಲ್ಲ. ಇದರಿಂದ ಒಬ್ಬರೇ ಗುಮಾಸ್ತ ಒಬ್ಬನೇ ಮಾಡಕ್ಕಾಗಲ್ಲ. ಇದರಿಂದ ಒಂದು ಕೋಆಪರೇಟಿವ್ ಅಫೆನ್ಸ್ ಆಗಿರ್ತದೆ, ಒಬ್ಬರೊಬ್ಬರು ಸಹಕಾರದಿಂದ ಅಫೆನ್ಸ್ ಆಗಿರ್ತದೆ. ಇದನ್ನ ಸಿಸಿಬಿ ತನಿಖೆ ಮಾಡಿಲ್ಲ. ಆಮೇಲೆ ಕೇವಲ ಈ ಯಾರು ಕೊಲೆ ಅಪರಾಧಿಗಳಿದ್ರು, ಕೊಲೆ ಆರೋಪಿಗಳಿದ್ರು, ಅವ್ರ ಜೊತೆಲಿ ಉಳಿದ ಏನು ಗುಮಾಸ್ತ ಕಿರಣ್ ಕುಮಾರ್ ಇದ್ದಾನೆ, ಪ್ಲಸ್ ಉಳಿಕೆ 5 ಜನ ಆರೋಪಿಗಳಿದ್ದಾರೆ, ಅವ್ರ ಮೇಲೆ ಎಷ್ಟು ಕೊಲೆ ಆರೋಪ ಅಂತ ವಹಿಸ್ಬಿಟ್ಟು ಎಲ್ಲ ಸಂಪೂರ್ಣ ಹೊಣೆಗಾರಿಕೆ ಕಿರಣ್ ಕುಮಾರ್ ಹಾಕ್ಬಿಟ್ಟಿದ್ದಾರೆ. ಇದರಿಂದ ನಾನು ಈಗ ಕಿರಣ್ ಪರವಾಗಿ ಈ ಸಹಕಾರ ನಗರ ಕೋಆಪರೇಟಿವ್ ಬ್ಯಾಂಕ್ ನಲ್ಲಿ ಕೇಸ್ ಏನು 2 ಕೋಟಿ ವಂಚನೆ ಹಗರಣ, 2 ಕೋಟಿ ವಂಚನೆ ಕಿರಣ್ ಮೇಲೆ ಹಾಕಿದ್ದಾರೆ. ನನ್ನ ಅನಿಸಿಕೆ ನನ್ನ ಈ ನ್ಯಾಯಾಲಯದಲ್ಲಿ ಈ ಅಂತ ನನ್ನ ಅನಿಸಿಕೆ ಏನಂದ್ರೆ, ಇದು ಕೇವಲ ಒಬ್ಬನೇ ಮಾಡ್ಲಿಕ್ಕೆ ಆಗೋದಿಲ್ಲ. ಈ ವಿಷಯದ ಕುರಿತಾಗಿ ಕಿರಣ್ ನೀಡುವಂತಹ ಮಾಹಿತಿಗಳಾದ್ರೂ ಏನೇನು? ಹಾಗಾದ್ರೆ ಕಿರಣ್ ಹೇಳೋದೇನು, ಈ ಕಿರಣ್ ಅವರು ಕಸ್ಟಡಿಲಿ ಇದ್ದಾರೆ, ಜುಡಿಷಿಯಲ್ ಕಸ್ಟಡಿ ಇದ್ದಾರೆ ಅವರು. ಆತ ಏನ್ ಹೇಳ್ತಾರೆ ಅಂದ್ರೆ, ಸರ್ ಇದು ನನ್ನಿಂದ ಆಗಿರ್ತಕ್ಕಂಥ ದುರುಪಯೋಗ ಅಲ್ಲ, ನಾನು ಇದ್ರಲ್ಲಿ ಕೇವಲ ನಂದು ಪಾತ್ರ ಅಷ್ಟೇ, ನನ್ನ ಉಪಯೋಗಿಸ್ಕೊಂಡು ಇವರು ನನ್ನ ಉಪಯೋಗ ಮಾಡ್ಕೊಂಡು ನನ್ನಿಂದ ಸುಮಾರು ಹಣ ದುರುಪಯೋಗ ಆಗಿದೆ, ಇದಕ್ಕೆ ಯಾವ ರೀತಿಯಾದ ಆಮೇಲೆ ಇದ್ರ ನನ್ನ ನ್ಯಾಯ ಬೇಕು ನನಗೆ, ಕೇವಲ ನನ್ನ ಒಬ್ಬರನ್ನೇ ಅಪರಾಧಿಯನ್ನಾಗಿ ಮಾಡಿ ನನ್ನ ಸಂಪೂರ್ಣ ಹಗರಣಕ್ಕೂ ನನ್ನೇ ಸಿಲುಕಿಸಿ, 2 ಕೋಟಿ ಹಣಕ್ಕೂ ಇವನ್ನೇ ಕಿರಣ್ ಸಿಲುಕಿಸಿ, ಅದೇ ರೀತಿಯಾಗಿ ಈ ಕೊಲೆ ಆರೋಪ ಶಿಕ್ಷಿದಾರೆ ನನಗೂ ಇದಕ್ಕೂ ನಾನು ಒಬ್ಬನೇ ಇದಕ್ಕೆ ಭಾಗಿಯಲ್ಲ, ನನ್ನಿಂದ ಸುಮಾರು ಜನ ಇದ್ರಲ್ಲಿ ಇದ್ದಾರೆ ಅಂತ ಕಿರಣ್ ಹೇಳ್ತಾರೆ. ಅದೇ ರೀತಿಯಾಗಿ ಉಳಿದ ಆರೋಪಿಗಳಿದಾರಲ್ಲ, ಉಳಿದ ಆರೋಪಿಗಳಿಗೂ ಬ್ಯಾಂಕ್ಗೂ ಯಾವುದೇ ರೀತಿಯ ಸಂಬಂಧ ಇಲ್ಲ. ಯಾರು ಆ ಆರೋಪಿಗಳು, ಯಾರು ಅಥವಾ ಈ ರೀತಿಯ ಹಗರಣದಲ್ಲಿ ಶಾಮೀಲಾಗಿರೋರು? ಮೂರ್ತಿ ಅವರೇ, ಈಗ ನೋಡಿ, ಶಾಮೀಲಾಗಿರೋರು ನೋಡಿ, ಶಾಮೀಲಾಗಿರೋರು ಯಾರು ತನಿಖೆ ಮಾಡಿದ್ದಾರೆ, ಸಿಸಿಬಿ ತನಿಖೆ ಮಾಡಿದ್ದಾರೆ, ಯಾರು ಅಂತ ಮಾಹಿತಿ ಕೊಟ್ಟಿದ್ದಾರೆ ಸರ್. ಆ ಮಾಹಿತಿ ತಮ್ಮ ಟಿವಿ ಲಭ್ಯ ಆಗಿದೆ. ಈಗಾದ್ರೆ ಆ ಉಳಿದ ಆರೋಪಿಗಳು ಯಾರಿದಾರೆ, ಅವರು ಒರಿಜಿನ್ ಅವರು
ಅವರು ಯಾರು ಈತ ಏನು ಕಿರಣ್ ಸಂಬಂಧಿಕರಲ್ಲ, ಈತ ಬ್ಯಾಂಕಿನ ಅಧಿಕಾರಿಗಳಲ್ಲ, ಬ್ಯಾಂಕ್ ಅಲ್ಲಿ ಇರ್ತಕ್ಕಂತ ಸದಸ್ಯರಲ್ಲ ಅವರು. ಕೇವಲ ಕಿರಣ್ ಒಬ್ನೇ ಇಷ್ಟು ಅವ್ಯವಹಾರ ಮಾಡ್ಲಿಕ್ಕೆ ಒಂದು ಬ್ಯಾಂಕ್ ಅಲ್ಲಿ. ಇದು ನೋಡಿ ಫ್ರೇಮಪೇಸಿ ಕಣ್ಣಿಗೆ ಕಾಣ್ತಿದೆ. ಇದು ಕೇವಲ ಒಬ್ನೇ ಇದು ಮಾಡಕ್ಕಾಗುತ್ತಾ? ಒಬ್ಬ ಗುಮಾಸ್ತ ಇದ್ ಮಾಡಕ್ಕಾಗುತ್ತಾ? ಗುಮಾಸ್ತಿನ ಬೇರೆ ಬೇರೆ ಯಾರಿದ್ದಾರೆ? ಅದ್ ಬೇರೆ ಉಳಿದವರು ಯಾರು ಸಹಕಾರ ಇದೆ ಈ ಒಂದು ಅಪರಾಧ ಎದುರಿಸಲಿಕ್ಕೆ? ಅದನ್ನ ತನಿಖೆನೇ ಮಾಡಿಲ್ಲ. ಕೇವಲ ಕೊಲೆ ಆರೋಪನ ತನಿಖೆ ಮಾಡಿದ್ದಾರೆ, ಕೊಲೆಯನ್ನು ತನಿಖೆ ಮಾಡಿದ್ದಾರೆ. ಇದು ಅಪರಾಧಿಗಳ ಮೇಲೆ ಚಾರ್ಜ್ ಶೀಟ್ ಹಾಕಿದ್ದಾರೆ. ಅದೇ ರೀತಿಯಾಗಿ ಎಲ್ಲಾ ಅಮೌಂಟ್ 2 ಕೋಟಿ ಹಣನು ಕಿರಣ್ ಲಪ್ತಾಯಿಸಿ ಅಂತ ಹೇಳ್ಬಿಟ್ಟು ಅದನ್ನ ಚಾರ್ಜ್ ಶೀಟ್ ಅಲ್ಲಿ ಹೇಳ್ತಾರೆ. ಇದು ಸಿಸಿಬಿ ಅವ್ರು ನೀಡಿರ್ತಕ್ಕಂಥ, ಇದು ಸಿಸಿಬಿ ಅವ್ರು ಮಾಡಿರ್ತಕ್ಕಂಥ ಒಂದು ಪ್ರತ್ಯಕ್ಷ ಹಾಗೂ ಪ್ರಾಮಾಣಿಕವಾದ ಇನ್ವೆಸ್ಟಿಗೇಷನ್ ಅಂತ ಮುಂದೆ ಕ್ವಶನ್ ಮಾರ್ಕ್ ಹಾಕ್ಬೇಕಾಗುತ್ತೆ. ಎಸ್, ಹಾಗಾದ್ರೆ ಯಾರನ್ನಾದ್ರೂ ಕಾಪಾಡುವಂತಹ ಅಥವಾ ಅವರನ್ನ ಸೇಫ್ ಮಾಡುವಂತಹ ಸಮಗ್ರವಾಗಿ ನಾನು ಹೇಳ್ತೀನಿ, ಸಮಗ್ರವಾಗಿ ಸಿಸಿಬಿನವರು ಯಾರಿಗೂ ಲಕ್ಷಿಸದೇನೆ, ಯಾರು ಕಾನೂನಿಗೂ ಸಹ ಕೇರ್ ಮಾಡದೇನೆ, ಕೇವಲ ಅವ್ರಿಗೆ ಯಾವ ತರ ಬೇಕೋ ಆ ತರ ಬ್ಯಾಂಕ್ ಇತರರನ್ನ ರಕ್ಷಣೆ ಮಾಡಕ್ಕೋಸ್ಕರ ಒಬ್ಬ ಅಮಾಯಕ ಕ್ಲರ್ಕ್ ನ ಸಂಪೂರ್ಣ ಹೊಣೆಗಾರಿಕೆ ಮಾಡಿ ಸಹಕಾರ ಸಂಘದ ವರದಿ ಅಂದ್ರೆ ಕಿರಣ್ ಏನು ಇವಾಗ ಮಹಾಂತೇಶ್ ಅವರು ಕೊಲೆ ಆದ್ಮೇಲೆ ಮುಂದೆ ತನಿಖೆ ಮಾಡಿದಾರಲ್ಲ ಅಧಿಕಾರಿ, ಮುಂದೆ ಅವರು ಅಧಿಕಾರಿ ಸರ್ಕಾರದಿಂದ ಅಪಾಯಿಂಟ್ ಆಗಿದ್ದಾರೆ ತನಿಖೆ ಮಾಡ್ಲಿಕ್ಕೆ. ಅವ್ರು ಹೇಳ್ತಾರೆ ಸುಮಾರು ಇಷ್ಟು 2 ರಿಂದ 3 ಕೋಟಿ ರೂಪಾಯಿ ಹಣ ದುರುಪಯೋಗಗೊಂಡಿದೆ. ಈ ದುರುಪಯೋಗಗೊಂಡಿದ್ದ ಹಣ ಎಲ್ಲೋಯ್ತು? ಯಾರು ಲೆಕ್ಕ ಕೊಟ್ಟಿದ್ದಾರೆ? ಇದು ಹಣ ಡ್ರಾ ಮಾಡಿದಾದ್ರೆ ಯಾರು? ನಾವ್ ಇನ್ನೊಂದು ಮುಖ್ಯವಾದ ವಿಚಾರ ಅಂದ್ರೆ ಈ ಹಣ 2 ಕೋಟಿ ಹಣ ಏನು ಜನ ಕಳ್ಕೊಂಡಿದಾರಲ್ಲ ಅವ್ರನ್ನು ಸಹ ಸುಮ್ಮನಿಸಿದ್ದಾರೆ ಬ್ಯಾಂಕ್ನ ಆಡಳಿತ ಮಂಡಳಿ. ಯಾಕೆಂದ್ರೆ ಅವ್ರು ಕೇಳಕ್ ಬಂದ್ರೆ ಮಿಕ್ಕಿದ ಪ್ರಕರಣ ತನಿಖೆ ಆಗ್ಬೇಕಲ್ಲ, ಮರು ತನಿಖೆ ಆಗ್ಬೇಕಲ್ಲ. ನೋಡಿ ಸಿಸಿಬಿನವರು ಎಷ್ಟು ಇನ್ವೆಸ್ಟಿಗೇಷನ್ ಆಫೀಸರ್ ಇದಾರಲ್ಲ, ಯಾರು ಜವಾಬ್ದಾರಿ ಇನ್ವೆಸ್ಟಿಗೇಷನ್ ಆಫೀಸರ್ ತುಂಬಾ ಒಂದು ಸೇಫ್ ರೋಲ್ ಹಾಗೂ ತುಂಬಾ ಫೇವರೇಟ್ ರೋಲ್ ಪ್ಲೇ ಮಾಡಿದ್ದಾರೆ. ಧನ್ಯವಾದ ಮೂರ್ತಿ ಅವರೇ ನಮ್ಮ ಜೊತೆ ಮಾತನಾಡಿದಕ್ಕೆ.